ಕಾಂಗ್ರೆಸ್ನಲ್ಲಿ ಸಮಾವೇಶದ ಸಂಘರ್ಷ ಜೋರಾಗ್ತಾ ಇದೆ. ವಿವಾದ ಹೆಚ್ಚಾಗ್ತಾ ಇದ್ದಂತೆ ಸಿದ್ದರಾಮಯ್ಯನವರ ಆಪ್ತರು ಎಚ್ಚೆತ್ತುಕೊಂಡಿದ್ದಾರೆ. ಪಕ್ಷದಿಂದಾನೇ ಸ್ವಾಭಿಮಾನಿ ಸಮಾವೇಶವನ್ನ ಮಾಡೋದಕ್ಕೆ ಈಗ ತೀರ್ಮಾನವನ್ನ ಮಾಡಲಾಗಿದೆ. ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಫೋಟೋವನ್ನ ಬಿಟ್ಟು ಬೇರೆ ಯಾರದ್ದು ಕೂಡ ಫೋಟೋ ಇರಲಿಲ್ಲ. ಒಂದು ರೀತಿಯಾಗಿ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಈ ಸ್ವಾಭಿಮಾನಿ ಸಮಾವೇಶಕ್ಕೆ ತೀರ್ಮಾನವನ್ನ ಮಾಡಲಾಗಿತ್ತು. ಮತ್ತೊಂದು ಕಡೆ ವಿವಾದ ಹೆಚ್ಚಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಆಪ್ತರು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಪಕ್ಷದಿಂದಾನೇ ಸ್ವಾಭಿಮಾನಿ ಸಮಾವೇಶಕ್ಕೆ ತೀರ್ಮಾನ ಮಾಡಲಾಗಿದೆ. ಪ್ರತ್ಯೇಕ ಸಮಾವೇಶದಿಂದ ತಪ್ಪು ಮಾಹಿತಿ ರವಾನೆಯಾಗುತ್ತೆ. ಕಾಂಗ್ರೆಸ್ ಪಕ್ಷದಿಂದಾನೇ ಸಮಾವೇಶ ಮಾಡುವಂತಹ ಸಾಧ್ಯತೆ ಇದೆ. ಹಿಂದುಳಿದ ವರ್ಗಗಳ ಒಕ್ಕೂಟದ ಜೊತೆಗೆ ಕಾಂಗ್ರೆಸ್ನಿಂದ ಈ ಸಮಾವೇಶವನ್ನು ಮಾಡಲಾಗಿದೆ. ಸಮಾವೇಶದ ಹೊಣೆ ಹೊತ್ತಿದ್ದ ಹಿಂದುಗಳ ವರ್ಗಗಳ ಒಕ್ಕೂಟ ಸಮಾವೇಶಕ್ಕೆ ವಿರೋಧ ವ್ಯಕ್ತವಾಗಿತ್ತು. ವಿವಾದ ಕೂಡ ಉಂಟಾಗಿತ್ತು. ಪ್ರತ್ಯೇಕವಾದಂತಹ ಸಮಾವೇಶ ಆಗ್ತಾ ಇದೆ ಅಂತ ಆ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾದಂತಹ ಮಾಹಿತಿ ರವಾನೆ ಆಗುತ್ತೆ, ತಪ್ಪು ಮಾಹಿತಿ ರವಾನೆ ಆಗುತ್ತೆ ಅಂತ ಕಾಂಗ್ರೆಸ್ ಪಕ್ಷದಿಂದಾನೇ ಈಗ ಸಮಾವೇಶವನ್ನ ಮಾಡುವಂತಹ ಸಾಧ್ಯತೆಗಳಿವೆ. ಕಾರ್ಯಕ್ರಮಕ್ಕೆ ಎಲ್ಲ ಸಚಿವರು ಕಡ್ಡಾಯ ಹಾಜರಿಗೆ ಸೂಚನೆಯನ್ನ ಕೊಡಲಾಗಿದೆ. ಖರ್ಗೆಗೆ ದೂರು ಕೊಡ್ತಾ ಇದ್ದಂತೆ ಪಕ್ಷದ ವೇದಿಕೆಯಲ್ಲಿ ಸಮಾವೇಶವನ್ನ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ ನಂತರದಲ್ಲಿ ರಾಹುಲ್ ಗಾಂಧಿ ಓಕೆ ಅಂತ ಹೇಳಿದ್ದಾರೆ. ಹಾಸನ ಸಮಾವೇಶದ ಬಗ್ಗೆ ರಾಹುಲ್ಗೆ ಸಿಎಂ ಸಿದ್ದರಾಮಯ್ಯ ಎಲ್ಲ ವಿವರಣೆಯನ್ನ ಕೊಟ್ಟರು. ಅಲ್ಲಿ ಯಾವ ಕಾರಣಕ್ಕಾಗಿ ಸಮಾವೇಶದ ಅವಶ್ಯಕತೆ ಇದೆ ಅಂತ. ಜೆಡಿಎಸ್ ಭದ್ರಕೋಟೆಯಲ್ಲಿ ಸಮಾವೇಶದಿಂದ ಪಕ್ಷಕ್ಕೆ ಬಲ ಸಿಗುತ್ತೆ. ದೇವೇಗೌಡರ ಭದ್ರಕೋಟೆಯಲ್ಲಿ ಸಮಾವೇಶದಿಂದ ನಮ್ಮ ಪಕ್ಷಕ್ಕೆ ಲಾಭ ಆಗುತ್ತೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗಿಂತ ಪಕ್ಷ ಪ್ರಬಲವಾಗಿ ಬೆಳೆಯಬಹುದು. ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಇದು ಅನುಕೂಲ ಆಗುತ್ತೆ. ಲೋಕಸಭೆ ವಿಧಾನಸಭೆ ಬೈ ಎಲೆಕ್ಷನ್ನಲ್ಲಿ ಜೆಡಿಎಸ್ ನೇರ ಟಾರ್ಗೆಟ್ ಆಗಿತ್ತು. ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ಈ ಸಮಾವೇಶ ನಮಗೆ ಸಹಕಾರಿಯಾಗುತ್ತೆ, ಬಲ ತಂದು ಕೊಡುತ್ತೆ. ಪಕ್ಷದ ಎಲ್ಲಾ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಪಕ್ಷ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಡಿಯಲ್ಲಿ ಸಮಾವೇಶವನ್ನ ಮಾಡಲಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ಎಲ್ಲ ವಿವರಣೆಯನ್ನ ಕೊಟ್ಟಿದ್ದಾರೆ. ಈ ವಿವರಣೆಯನ್ನ ಕೇಳಿದಂತ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಓಕೆ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.